ಲ್ಯಾಂಡ್ ಲಾರ್ಡ್ ಸಿನಿಮಾದಿಂದ ನಿಂಗವ್ವ ನಿಂಗವ್ವ ಸಾಂಗ್ ಮಾತ್ರ ನನ್ನ ಎರಡು ಕಿವಿಯಲ್ಲಿ ಹೂವು ಬಂದಂಗೆ ಬಂತು. ಆ ಸ್ವರಗಳಾಗಿರಬಹುದು ವಿಜಯ್ ಪ್ರಕಾಶ್ ರವರು ಹಾಡಿ ಹೊಗಳಿದ್ದಾರೆ ಅಂತ ಹೇಳಬಹುದು. ಯಾಕೆಂದ್ರೆ ಯೋಗರಾಜ್ ಭಟ್ ರವರು ಆ ತರ ಹಾಡನ್ನು ಬರೆದಿದ್ದಾರೆ. ಈ ಸಿನಿಮಾದಲ್ಲಿ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ನಿಮಗೆ ಹೇಗೆ ಅನಿಸಿತು? ಕಮೆಂಟ್ ಬಾಕ್ಸ್ ಖಾಲಿ ಇದೆ, ಹೋಗಿ ಗುದ್ರಿ. ಇನ್ನು ಈ ಸಿನಿಮಾದಲ್ಲಿ ರಾಜ್ಬಿ ಶೆಟ್ರು ಅವರ ರೂಲ್ ಆಗಿರ್ಬೋದು, ರಚಿತಾ ರಾಮ್ ಅವರ ಡಿಫ್ರೆಂಟ್ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅಂತ ಜಗದೀಶ್ KMP ಅವರು ಹೇಳ್ತಿದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ ಗುರು. ಈ ಸಿನಿಮಾ ಜನವರಿ 23ಕ್ಕೆ ಬರ್ತಿದೆ. ಈ ಸಿನಿಮಾದಲ್ಲಿ ದುನಿಯಾ ವಿಚಾರದಲ್ಲಿ ನಾಟಿ ಸ್ಟೈಲ್ ಅಲ್ಲಿ ಮಾತಾಡೋ ಶೈಲಿ ಆಗಿರಬಹುದು, ಅವರ ಡ್ರೆಸ್ಸಿಂಗ್ ಆಗಿರಬಹುದು, ರಚಿತಾರಾಮ್ ಅವರ ಲುಕ್ ಪ್ರೆಸೆನ್ಸ್ ಆಗಿರಬಹುದು, ರಾಜ್ಬಿ ಶೆಟ್ರು ವಿಲನ ಇಲ್ಲ ಹೀರೋ ಗೊತ್ತಿಲ್ಲ. ಇವೆಲ್ಲ ತಿಳ್ಕೊಬೇಕಂದ್ರೆ ಜನವರಿ 23ನೇ ತಾರೀಕು ನಾವು ಸಿನಿಮಾ ನೋಡಿ ತಿಳ್ಕೊಬೇಕು. ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರ ಒಂದು ಒಳ್ಳೆ ವಿಧಾನದಲ್ಲಿ ಬರ್ತಿರೋ ಸಿನಿಮಾ ಅಂತಾನೆ ಹೇಳ್ತಿದ್ದಾರೆ. ಒಂದು ಒಳ್ಳೆಯ ಹಳ್ಳಿ ಟೈಪ್ ನಲ್ಲಿ ಅಂದ್ರೆ ಕಾಟೇರ ಸಿನಿಮಾಕ್ಕಿಂತ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ ನನಗೆ. ಡೈರೆಕ್ಟರ್ ಅಂದ್ರೆ ಕತೆ ಯಾರಪ್ಪ ಬರ್ದಿರೋದು? ಜಗದೀಶ್ ಸರ್ ಅವರ ಈ ಸಿನಿಮಾ ಒಂದು ಹೆಮ್ಮೆ ಇದೆ. ಇನ್ನು ಈ ಸಿನಿಮಾದಿಂದ ಟ್ರೈಲರ್ ಸಾಂಗ್ಸ್ ಗಳು ಇನ್ನು ಸಿಕ್ಕಾಪಟ್ಟೆ ಇದೆ. ಇನ್ನು KD ಸಿನಿಮಾದಿಂದ ಒಂದು ಸಾಂಗ್ ಬರಲಿದೆ. ಇದೇ ತರ ರಿವ್ಯೂಸ್ ಅಪ್ಡೇಟ್ಸ್ ಬೇಕಾದ್ರೆ ಅನಿಲ್ ರಿಯಾಕ್ಷನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದ್ರೆ ಮತ್ತೆ ದುನಿಯಾ ವಿಜಯ್ ಫ್ಯಾನ್ಸ್ ಇದ್ರೆ ಈ ವಿಡಿಯೋನ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಪ್ಲೀಸ್ ಮರಿಬೇಡಿ ಗುರು.